ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂತಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರಾರಂಭವಾಗಿ 2025 ಏಪ್ರಿಲ್ 8ಕ್ಕೆ 10 ವರ್ಷ ಆಗಿದೆ. ಹಾಗಾಗಿ ಇದು ನ್ಯೂಸಲ್ಲಿದೆ. ಇದರ ಮೇಲೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಾಗಿರ್ಬೋದು, ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲಾಗಿರ್ಬೋದು. ಹಾಗಾಗಿ ಇದ್ರ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದ್ರ ಮೇಲೆ ಡಿಸ್ಕಷನ್ ಮಾಡೋಣ. ಇದು ಎಲ್ಲ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಹೌದಾ? ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಬ್ರಿವೇಷನ್ ಕೇಳ್ತಾರೆ ಏನಿದೆ ಅಂತೇಳಿ. ಹೌದಾ? ಅಬ್ರಿವೇಷನ್ ಪ್ರತಿ ಸಲ ಕೇಳ್ತಿರ್ತಾರೆ. ಪ್ರಧಾನಮಂತ್ರಿ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ. ಹೌದಾ? 10 ವರ್ಷ ಆಗಿದೆ. ಇದು ಯಾವಾಗ ಬಂತಪ್ಪ ಅಂತಂದರೆ 2015 ಏಪ್ರಿಲ್ 8ಕ್ಕೆ ಬಂತು. ಹೌದಾ? ಏಪ್ರಿಲ್ 8ಕ್ಕೆ ಬಂತು. ಇದು ಏಪ್ರಿಲ್ 8ಕ್ಕೆ 2025ಕ್ಕೆ 10 ವರ್ಷ ಪೂರೈಸಿದೆ. ಹೌದಾ? ಇದೊಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್, ಕೇಂದ್ರ ಸರ್ಕಾರದ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್. ಹೌದಾ? ಇದು ಯಾವ ಮಿನಿಸ್ಟ್ರಿ ಇದು ಇನಿಷಿಯೇಟಿವ್ನ ಪ್ರಾರಂಭ ಮಾಡಿದೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದು ಇನಿಷಿಯೇಟಿವ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಎಷ್ಟು ಥರವಾದ ಲೋನ್ಗಳನ್ನು ಸರ್ಕಾರ ನಮಗೆ ಕೊಡುತ್ತೆ ಅಂದರೆ 4 ಪ್ರಕಾರದ ಲೋನ್ಗಳನ್ನು ಕೊಡುತ್ತೆ. ಶಿಶು, ಕಿಶೋರ, ತರುಣ ಪ್ಲಸ್ ಅಂತೇಳಿ. ಹೌದಾ? ಯೋಜನೆ ಪ್ರಾರಂಭವಾದಾಗ ಈ 3 ಯೋಜನೆಗಳು, ಇದರಲ್ಲಿ 3 ಟೈಪ್ಸ್ ಲೋನ್ಗಳಿದ್ವು. ಹೌದಾ? ರೀಸೆಂಟ್ ಬಜೆಟಲ್ಲಿ ಇದನ್ನು ಆ್ಯಡ್ ಮಾಡಿದ್ದಾರೆ. ಹೌದಾ? ಇದನ್ನು ಆ್ಯಡ್ ಮಾಡಿದ್ದಾರೆ. ಶಿಶು ಅಂದರೆ 50,000ವರೆಗೆ ಲೋನ್ ಕೊಡ್ತಾರೆ. ಹೌದಾ? ಕಿಶೋರ ಅಂದರೆ 50,000ದಿಂದ 5 ಲಕ್ಷ ರೂಪಾಯಿವರೆಗೆ ಲೋನ್ ಕೊಡ್ತಾರೆ. ತರುಣ ಅಂದರೆ 5 ಲಕ್ಷದಿಂದ 10 ಲಕ್ಷದವರೆಗೆ ಲೋನ್ ಕೊಡ್ತಾರೆ. ತರುಣ ಪ್ಲಸ್ ಅಂದರೆ 10 ಲಕ್ಷದಿಂದ 20 ಲಕ್ಷದವರೆಗೆ ಕೊಡ್ತಾರೆ. ಹೌದಾ? ಅಪ್ ಟು ಇದರಲ್ಲಿ 20 ಲಕ್ಷದವರೆಗೆ ಈ ಲೋನ್ ತೊಗೋಬೋದು. ಹೌದಾ? ಇದರಲ್ಲಿ 4 ವಿಭಾಗಗಳಿದೆ. ಅಂದರೆ ಈ ಯೋಜನೆಯಲ್ಲಿ 4 ಥರದ ಲೋನ್ಗಳನ್ನು ಪ್ರೆಸೆಂಟಿಗೆ ಕೊಡ್ತಾ ಇದ್ದಾರೆ. ಹೌದಾ? ಇದು ಎಂಥ ಲೋನ್ ಕೊಡ್ತಾರೆ ಅಂದರೆ ಕೊಲ್ಯಾಟ್ರಲ್ ಫ್ರೀ, ಅಂದರೆ ನಿಮ್ಮಿಂದ ಯಾವುದೇ ಅಡಮಾನವನ್ನು ಇಟ್ಟುಕೊಳ್ಳದೆ ಈ ಲೋನನ್ನು ಇಶ್ಯೂ ಮಾಡ್ತಾ ಇರ್ತಾರೆ. ಹೌದಾ? ಮುದ್ರಾ ಕಾರ್ಡ್ ಅಂತ ಒಂದು ಬರುತ್ತೆ. ಡೆಬಿಟ್ ಕಾರ್ಡ್ ಇಶ್ಯೂಡ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಅಂಡರ್ ಮುದ್ರಾ ಲೋನ್ ಅಂತ ಅದೊಂದು ಇಂಪಾರ್ಟೆಂಟು. ಹೌದಾ? ಈ ಲೋನನ್ನು ಯಾರಿಗೆ ಕೊಡಲ್ಲ ಅಂತಂದರೆ ನಾನ್ ಕಾರ್ಪೊರೇಟ್ ಆ್ಯಂಡ್ ನಾನ್ ಫಾರ್ಮ್, ಅಂದರೆ ಕೃಷಿಯೇತರ ಮತ್ತು ಕಾರ್ಪೊರೇಟೇತರ ಅವರಿಗೆ ಅದು ಮಾತ್ರ ಕೊಡ್ತಾರೆ. ಕೃಷಿ ಮತ್ತು ಕಾರ್ಪೊರೇಟಲ್ಲಿ ಕೆಲಸ ಮಾಡಿ ಅದರಲ್ಲಿ ಆ ಲೋನ್ ಬೇಕಾದರೆ ಈ ಲೋನ್ ಸಿಗೋದಿಲ್ಲ. ಹೌದಾ? ಇಂಪಾರ್ಟೆಂಟು. ಹೌದಾ? ಇದರಲ್ಲಿ ಏನು ಅಚೀವ್ಮೆಂಟ್ ಆಗಿದೆ, 10 ವರ್ಷದಲ್ಲಿ ಏನು ಅಚೀವ್ಮೆಂಟ್ ಆಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಹೌದಾ? ವುಮೆನ್ ಎಂಪವರ್ಮೆಂಟ್ ಆಗಿದೆ. ಹೌದಾ? 68% ಮುದ್ರಾ ಲೋನ್ ಬೆನಿಫಿಷಿಯರಿ ವುಮೆನ್, ಅಂದರೆ 68%ದಲ್ಲಿ 100% ವುಮೆನ್ನಿಗೆ ಈ ಲೋನನ್ನು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಹೌದಾ? ಎಂಪವರಿಂಗ್ ಸೋಷಿಯಲಿ ಮಾರ್ಜಿನೈಲ್ಡ್ ಗ್ರೂಪ್ಸ್, ಅಂದರೆ 50% ಮುದ್ರಾ ಲೋನಲ್ಲಿ SC ST OBC ಎಂಟರ್ಪ್ರಿನರ್ಶಿಪ್ಪನ್ನು ಅವ್ರಿಗೆ ಲೋನ್ ಇಶ್ಯೂ ಮಾಡಿದ್ದಾರೆ. ಹೌದಾ? ಇದು ಇಂಪಾರ್ಟೆಂಟು. ನೆಕ್ಸ್ಟ್. ಹೌದಾ? ಈ ಯೋಜನೆ ಮುಖ್ಯಾಂಶಗಳೇನದಪ್ಪ ಅಂದರೆ 2015ರಲ್ಲಿ ಪ್ರಾರಂಭ ಆಗಿದೆ. ಹೌದಾ? ಈ ಯೋಜನೆ 2015ರಲ್ಲಿ ಪ್ರಾರಂಭ ಆಗಿದೆ. 2015ರಲ್ಲಿ ಪ್ರಾರಂಭ ಆಗಿ 2025ಕ್ಕೆ 10 ವರ್ಷ ಆಗಿದೆ. 2015 ಏಪ್ರಿಲ್ 8. ಇದು ಕೂಡ ಕ್ವಶನ್ ಆಗಿದೆ. ಏಪ್ರಿಲ್ 8. ಇದು ಎಂತಹ ಯೋಜನೆ? ಕೇಂದ್ರ ವಲಯದ ಯೋಜನೆ, ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಅಂದರೆ ಕೇಂದ್ರ ಸರ್ಕಾರನೇ ಕೂಡ 100% ಇದಕ್ಕೆ ಫಂಡಿಂಗ್ ಅನ್ನೋದು ಮಾಡುತ್ತೆ. ಇದರ ಉದ್ದೇಶ ಏನು, ಅಬ್ಜೆಕ್ಟಿವ್ ಏನಂದರೆ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವುದು, ಎಂಪವರ್ಮೆಂಟ್ ಅದು ಮಾಡುತ್ತೆ. ಹೌದಾ? ನೋಡಲ್ ಏಜೆನ್ಸಿ ಯಾವುದು, ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದರೆ ಹಣಕಾಸು ಸೇವೆಗಳ ಇಲಾಖೆ, ಹಣಕಾಸು ಸಚಿವಾಲಯ, ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿಯಲ್ಲಿ ಈ ಲೋನನ್ನು ಇಶ್ಯೂ ಮಾಡ್ತಾರೆ. ಹೌದಾ? ಇದರ ಬೆನಿಫಿಷಿಯರಿ ಯಾರು, ಫಲಾನುಭವಿಗಳು ಯಾರಂದರೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ವಲಯದ ಉದ್ಯಮಿಗಳು. ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ವಲಯದ ಉದ್ಯಮಿಗಳು. ಇದರ ಮೇಲೆ ಯಾವ ಥರ MCQs ಪ್ರಶ್ನೆಗಳಾಗಿದ್ದಾವೆ ಬೇರೆ ಬೇರೆ ಎಕ್ಸಾಮಲ್ಲಿ ಅಂತಂದರೆ MCQs ಪ್ರಶ್ನೆಗಳಾಗಿದ್ದಾವೆ. ಹೌದಾ? ಇನ್ ಹೌ ಮೆನಿ ಕ್ಯಾಟಗರೀಸ್ ಆರ್ ಲೋನ್ ಪ್ರೊವೈಡೆಡ್ ಮುದ್ರಾ ಲೋನ್ಸ್, ಎಷ್ಟು ಥರ ಲೋನ್ ಕೊಡ್ತಾರೆ? 4 ಕೊಡ್ತಾರೆ. ಇದ್ಯಾವು? ಶಿಶು, ಕಿಶೋರ, ತರುಣ ಪ್ಲಸ್ 4 ಕ್ಯಾಟಗರಿಯಲ್ಲಿ ಲೋನ್ ಕೊಡ್ತಾರೆ. ಅವ್ರದ್ದು ಅಮೌಂಟು ಕೂಡ ಇಂಪಾರ್ಟೆಂಟು, ಅದನ್ನು ಕೂಡ ಎಕ್ಸಾಂಪಲ್ ಕ್ವಶನ್ಸ್ ಆಗಿದ್ದಾವೆ. ನೆಕ್ಸ್ಟ್. ಇದು ಯಾವಾಗ ಬಂತು ಅಂತ ಕೇಳಿದ್ದಾರೆ. ಹೌದಾ? ಏಪ್ರಿಲ್ 8, 2015. ಅದನ್ನು ಕೂಡ ಹೇಳಿದೆ ನಿಮಗೆ. ಏಪ್ರಿಲ್ 8, 2015.
ಏಪ್ರಿಲ್ 8, 2015. ಹೌದಾ, ಏಪ್ರಿಲ್ 8, 2015. ಏಪ್ರಿಲ್ 8, 2015 ಬಂತು. 2025ಕ್ಕೆ 10 ವರ್ಷ ಆಗಿದೆ. ಇದರ ಮೇಲೆ ಕನ್ಫರ್ಮ್ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಇಲ್ಲೇನು ಕೇಳಿದ್ದಾರೆ, UPSC CIPF ಎಕ್ಸಾಮಲ್ಲಿ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಫಾರ್ ದಿ PM ಮುದ್ರಾ ಯೋಜನೆ ಅಂತ ಕೇಳಿದ್ದಾರೆ. ಯಾವಾಗ ಲಾಂಚ್ ಆಯಿತು? 2015ರಲ್ಲಿ ಅದು ಲಾಂಚ್ ಆಯಿತು. ಹೌದಾ, ಇದು ರೈಟ್ ಆನ್ಸರ್. ಇದು ರಾಂಗ್ ಇಲ್ಲ. ಇಟ್ ಗ್ರ್ಯಾಂಟ್ಸ್ ಲೋನ್ ಅಪ್ ಟು 15 lakhs, ನೋ 20 lakhs. ತರುಣ ಪ್ಲಸ್ ಎಷ್ಟು ಕೊಡ್ತಾರೆ? 20 lakhs ಕೊಡ್ತಾರೆ. ಅಂಡರ್ ದಿಸ್ ಸ್ಕೀಮ್ ಓನ್ಲಿ ಟರ್ಮ್ ಲೋನ್ಸ್ ರಿಕ್ವೈರ್ಮೆಂಟ್ಸ್ ಕ್ಯಾನ್ ಬಿ ಮೆಟ್, ನಾಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಹೌದಾ, ನಿಮ್ಗೆ ಎದಕ್ಕೆ ಬೇಕು ಲೋನ್ ಅನ್ನೋದ್ರ ಮೇಲೆ ಕೊಡ್ತಾರೆ, ನಿಮ್ದು ಇದ್ರ ಮೇಲೆ ಕೊಡಲ್ಲ. ದರ್ ಇಸ್ ನೋ ಇನ್ಸ್ಟೆನ್ಸ್ ಆರ್ ಕೋಲ್ಯಾಟ್ರಲ್. ಹೌದಾ, ನೀವು ಯಾವುದೇ ಕೋಲ್ಯಾಟ್ರಲ್ ಫಸ್ಟ್ ಹೇಳಿದ್ರಲ್ಲ ಆ ಥರ ನೀವು ಯಾವುದೇ ರೀತಿಯಾದಂತಹ ಅಡಮಾನವನ್ನು ಇಟ್ಟು ಲೋನ್ನ ಪಡೆಯುವಂಥ ಅವಶ್ಯಕತೆ ಇಲ್ಲ. ಹೌದಾ, ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. 1, 3, 4 ರೈಟ್ ಆನ್ಸರ್. ನೆಕ್ಸ್ಟ್, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಲಾಂಗ್ ಫಾರ್ಮ್ ಕೇಳಿದ್ದಾರೆ, ಇಲ್ಲಿ ಅಬ್ರಿವೇಷನ್ ಕೇಳಿದ್ದಾರೆ. ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ. ಹೌದಾ, ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ. ಒಂದೇ ಆನ್ಸರ್ ರೈಟು. ನೆಕ್ಸ್ಟ್, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಏನಂತ ಕೇಳಿದ್ದಾರೆ. ಹೌದಾ, ಅದ್ರ ಏನಪ್ಪ ಅಂತಂದರೆ ಸಣ್ಣ ಉದ್ಯಮಿಗಳನ್ನ ಇರ್ತಾರೆ, ಔಪಚಾರಿಕ ಹಣಕಾಸು ವ್ಯವಸ್ಥೆಯನ್ನು ತೊಂಬರುವುದು. ಹೌದಾ, ಅದೇ ಇದ್ರ ಹೆಸರೇ ಅದೇ ಇದೆ, ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಅಂತ ಹೇಳಿ. ನೆಕ್ಸ್ಟ್, ಇದೇ ಇಂಗ್ಲೀಷಲ್ಲಿದೆ ಅಷ್ಟೇ. ಹೌದಾ, 2015ರಲ್ಲಿ ಬಂತು. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್ ಅಂದರೆ 100% ಕೇಂದ್ರ ಸರ್ಕಾರನೇ ಇದರ ಇದಕ್ಕೆ ಫಂಡಿಂಗ್ ಮಾಡುತ್ತೆ. ಆಬ್ಜೆಕ್ಟಿವ್ ಉದ್ದೇಶ ಏನಪ್ಪ ಅಂದರೆ ಟು ಎಂಪವರ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರನರ್ಸ್ ಬೈ ಪ್ರೊವೈಡಿಂಗ್ ದೆಮ್ ವಿತ್ ಫೈನಾನ್ಷಿಯಲ್ ಸಪೋರ್ಟ್. ಹೌದಾ, ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಸರ್ವಿಸಸ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರಲ್ಲಿ ಅದು ಬರುತ್ತೆ. ಬೆನಿಫಿಷಿಯರಿ ಯಾರು? ಎಂಟರ್ಪ್ರನರ್ಸ್ ಇನ್ ದ ನಾನ್ ಕಾರ್ಪೊರೇಟ್ ಮತ್ತು ನಾನ್ ಫಾರ್ಮ್ ಸೆಕ್ಟರ್. ಕೃಷಿ ಮತ್ತು ಕಾರ್ಪೊರೇಟ್ ಅಲ್ಲದವರು ಇದರ ಫಲಾನುಭವಿಗಳು. ಹೌದಾ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಗ್ಗೆ ಇದ್ರ ಬಗ್ಗೆ ಇಷ್ಟು ನೋಡಿಕೊಂಡ್ರೆ ಇನಫ್. ಥ್ಯಾಂಕ್ ಯು ಸೋ ಮಚ್.